ತುಲಾರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ತುಂಬ ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಶುಭವೂ ಇಲ್ಲ, ಅಶುಭವೂ ಅಲ್ಲ, ಆ ರೂಪದಲ್ಲಿದೆ. ಆದ್ರೂ ಕೂಡ ಒತ್ತಡಗಳು, ಪ್ರೆಷರ್ ಅನ್ನುವಂಥದ್ದು ತುಂಬ ಜಾಸ್ತಿ ಇರೋದರಿಂದ ಯಾವ ಕೆಲಸಕ್ಕೂ ಕೂಡ ನಿರ್ಧಾರ ಅನ್ನುವಂಥದ್ದು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತು ಈಗಿನ ಕಾಲಜ್ಞಾನಕ್ಕೆ ಸಂಬಂಧಿಸಿದಂತಹ 12 ರಾಶಿಗಳಲ್ಲೂ ಸಂಬಂಧಿಸಿದಂತೆ ತುಲಾರಾಶಿಯವರಿಗೆ ವಿಶೇಷವಾಗಿ ಕೆಲಸವನ್ನು ಕಳ್ಕೊಳ್ಳುವಂಥದ್ದು ಕೂಡ ನಡೀತಾ ಇದ್ದಾವೆ. ಅಥವಾ ನೀವು ಯಾವುದಾದ್ರೂ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕಳ್ಕೊಳ್ಳುವಂಥದ್ದು, ಅಥವಾ ಪ್ರಮೋಷನ್ ಆಗಿರ್ಬೋದು, ಅಥವಾ ಕಂಪ್ನಿನೇ ಕ್ಲೋಸ್ ಆಗಿ ಬೇರೆ ಕಡೆ ವರ್ಗಾವಣೆ ಮಾಡುವಂಥದ್ದು ಆಯ್ಕೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ. ಆದ ಕಾರಣದಿಂದ ತುಲಾರಾಶಿಯವರು ಸಾಧ್ಯವಾದಷ್ಟು ಬಿಸ್ನೆಸ್ ಫೀಲ್ಡಲ್ಲಿ ಮತ್ತು ಕೆಲಸ ಮಾಡ್ತಾ ಇರುವಂತಹ ಕಂಪ್ನಿಗಳಲ್ಲಿ ನೀವು ಸಾಧ್ಯವಾದಷ್ಟು ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಹೆಚ್ಚು ಮಾಡ್ಕೋಬೇಕಾಗುತ್ತದೆ. ಮತ್ತು ನಿಮ್ಮ ಶ್ರಮ ಅನ್ನುವಂಥದ್ದು ನಿಮಗೆ ಮಾತ್ರನೇ ಗೊತ್ತಿರುತ್ತದೆ, ಬೇರೆಯವರಿಗೆ ನಿಮ್ಮ ಶ್ರಮ ಗೊತ್ತಾಗೋದಿಲ್ಲ. ಅವ್ರಿಗೂ ಕೂಡ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ, ಕಂಪ್ನಿಗೋಸ್ಕರನೇ ಕೆಲಸ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ನೀವು ಸ್ವಲ್ಪ ತೋರ್ಪಡಿಕೆ ಇಂಪಾರ್ಟೆಂಟ್ ಆಗಿರುತ್ತದೆ. ಇವುಗಳನ್ನೆಲ್ಲವನ್ನು ಮಾಡಿದಾಗ ಕೆಲಸವನ್ನು ಕಳ್ಕೊಳ್ಳುವಂಥದ್ದು ತಪ್ಪಿಸಬಹುದು. ವರ್ಗಾವಣೆ, ಕಂಪ್ನಿನೇ ಕ್ಲೋಸ್ ಮಾಡಿದಾಗ ವರ್ಗಾವಣೆ ಸಾಧ್ಯ ಆಗೇ ಆಗುತ್ತದೆ. ಅಟ್ಲೀಸ್ಟು ಅದೇ ಇನ್ನೊಂದು ಬ್ರ್ಯಾಂಚ್ ಯಾವುದಾದ್ರೂ ಇದ್ದಾಗ ಅವುಗಳಲ್ಲಿ ಸೇರಿಕೊಳ್ಳುವಂತಹ ಯೋಗ ಬಲನೂ ಕೂಡ ಆಗುತ್ತದೆ. ಮತ್ತು ಮುಖ್ಯವಾಗಿ ಬಿಸ್ನೆಸ್ ಮಾಡ್ತಾ ಇದ್ದವರಿಗೆ ಹೋಟೆಲ್ ಬಿಸ್ನೆಸ್ ಮಾಡಿದ್ರೆ ತುಂಬ ಶ್ರೇಷ್ಠ ಅನ್ನುವಂಥದ್ದು ಕೂಡ ನಿಮಗೆ ತುಲಾರಾಶಿಯವರಿಗೆ ಕಾಣಿಸ್ತಾ ಇದ್ದಾವೆ. ಮತ್ತು ರೆಸ್ಟೋರೆಂಟು ಸೇಮ್, ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅನ್ನುವಂಥದ್ದು ತುಂಬ ಉನ್ನತವಾದ ಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ವ್ಯಾವಹಾರಿಕವಾಗಿ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರೆಗೂ ಕೂಡ ಈ ವಾರ, ಈ ವರ್ಷದಲ್ಲಿ ಕೊನೆಯ ಅವಧಿ ಆಗಿರುವುದರಿಂದ ಡಿಸೆಂಬರ್ನಲ್ಲಿ ನಿಮಗೆ ಫಲಾಫಲಗಳು ಅನ್ನುವಂಥದ್ದು ಕೂಡ ತುಂಬ ಚೆನ್ನಾಗಿ ಅನ್ನುವಂಥದ್ದು ಆಗುತ್ತೈತೆ. ಮತ್ತು ಲಾಭಗಳು ಅಂದರೆ ಲಾಭ ನಷ್ಟ ಅನ್ನುವಂಥದ್ದು ಈ ವರ್ಷ ಪೂರ್ತಿ ನಷ್ಟ ಅನುಭವಿಸಿದ್ರೂ ಕೂಡ ಈ ಕೊನೆಯ ಅವಧಿನಲ್ಲಿ ನಿಮಗೆ ಲಕ್ಷ್ಮಿ ಕಟಾಕ್ಷ ಅನ್ನುವಂಥದ್ದು ದಕ್ಕಿ ಮತ್ತು ಮುಂದೆನೂ ಕೂಡ ನಿಮಗೆ ಪ್ರೇರಣೆ ಆಗುವಂತಹ ಮನಸ್ಥಿತಿಗಳು ಅನ್ನುವಂಥದ್ದು ಬರ್ತೈತೆ. ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಕನಸುಗಳಲ್ಲಿ ನಿಮಗೆ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದೆಯಾ, ಕೆಟ್ಟ ಕನಸುಗಳು ಅನ್ನೋಂಥದ್ದು ಬರ್ತಾ ಇದೆಯಾ, ಮತ್ತು ಸಾವು ನೋವುಗಳು, ಸತ್ತಿರೋರು ನಿಮಗೆ ಕನಸಲ್ಲಿ ಕಾಣಿಸ್ತಾ ಇದ್ದಾರಾ, ಇವುಗಳ ಮುಖಾಂತರದಿಂದ ನೀವು ಮಾಡಬೇಕಾಗಿರುವಂತಹ ತೀರ್ಥಕ್ಷೇತ್ರದಲ್ಲಿ ಕಲ್ಯಾಣ ಮಾರ್ಗ ಅನ್ನುವಂಥದ್ದು ಅಂತಂದರೆ ಶುಭ ಆಗುವಂತಹ ಕೆಲಸ ಕಾರ್ಯಗಳು, ಅಥವಾ ಕಲ್ಯಾಣ ಆಗ್ತಾ ಇರುವಂತಹ, ಮದುವೆ ಆಗ್ತಾ ಇರುವಂತಹ ಜಾಗಗಳಲ್ಲಿ ಆಶೀರ್ವಾದಗಳ ಮುಖಾಂತರದಿಂದ, ಅಥವಾ ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ಆಹಾರ ಪದ್ಧತಿಗಳನ್ನು ಕೂಡ ನೀವು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದಾಗ ನಿಮ್ಮ ಕರ್ಮಗಳನ್ನು ಕಳೆದು ಹಣಕಾಸಿನಲ್ಲಿ ಯೋಗ ಬಲ ಅನ್ನುವಂಥದ್ದು ತಂದುಕೋಬಹುದು.